ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಡಿಸಿಎಂ ನಿವಾಸದ ಮೇಲೆ ವಿಪಕ್ಷ ನಾಯಕನ ಕಣ್ಣು. ಸರ್ಕಾರಿ ನಿವಾಸಕ್ಕಾಗಿ ಎರಡನೇ ಪತ್ರ ಬರೆಯೋಕೆ ಆರ್ ಅಶೋಕ್ ತೀರ್ಮಾನ. ಡಿಕೆಶಿಗೆ ಅಲಾಟ್ ಆಗಿರೋ ಮನೆಗಾಗಿ ಸಾಮ್ರಾಟ್ ಸರ್ಕಸ್. ಟಿಕೆಟ್ ಸಿಗ್ಲಿ ಸಿಗದಿರ್ಲಿ, ಮಂಡ್ಯದಿಂದಾನೇ ಸ್ಪರ್ಧೆ. ತೆನೆ ಕಮಲ ಮೈತ್ರಿಗೆ ಸೆಡ್ ಹೊಡಿತಾರ ಮಂಡ್ಯ ಸಂಸದೆ. ಸುಮಲತಾ ಸ್ಪರ್ಧೆಯ ಸುಳಿವು ಬಿಟ್ಟುಕೊಟ್ಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹಿಜಾಬ್ ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಿದೆ ಸರ್ಕಾರ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹಿಜಾಬ್ ನಿಷೇಧ ವಾಪಸ್ ಸಾಧ್ಯತೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಯೂ ಟರ್ನ್ ಹೊಡೆದಿದ್ರ ಸಿಎಂ ಸಿದ್ದರಾಮಯ್ಯ. ಸಂಕಷ್ಟದ ಸಮಯದಲ್ಲಿ ಸಾಲ ಮನ್ನಾ ಸಾಧ್ಯವಿಲ್ಲ. ಸಚಿವ ಶಿವಾನಂದ ಪಾಟೀಲ್ ಮಾತಿನಿಂದ ಚರ್ಚೆ ಶುರು. ಇದು ರೈತರಿಗೆ ಮಾಡಿದ ಅಪಮಾನ ಅಂತ ಸಿಟಿ ರವಿ ಸಿಡಿಮಿಡಿ. 2024ರ ಲೋಕ ಯುದ್ಧಕ್ಕೆ ಬಿಜೆಪಿಯಿಂದ ರಾಮಬಾಣ. ರಾಮ ಮಂದಿರ ಐತಿಹಾಸಿಕಗೊಳಿಸೋಕೆ ಬಿಜೆಪಿ ಪ್ಲಾನ್. ಡಿಸೆಂಬರ್ 30ಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆಯ ಬಳಿಕ ಮೋದಿ ರೋಡ್ ಶೋ. ಅಯೋಧ್ಯೆಯಲ್ಲಿ ರೆಡಿ ಆಗ್ತಾ ಇದೆ ಟೆಂಟ್ ಸಿಟಿ. ನಯಾ ಘಾಟ್ ಬಳಿ ಭಕ್ತರಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ. ಬ್ರಹ್ಮಕುಂಡ್ ಬಳಿ ವಿಐಪಿಗಳಿಗೆ ಪ್ರತ್ಯೇಕ ಟೆಂಟ್ ಸಿಟಿ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ. ರಾಮನೂರಿಗೆ ಖ್ಯಾತ ಯೂಟ್ಯೂಬರ್ ಶಬನಂ ಕಾಲ್ನಡಿಗೆ. ಭಗವಾ ಧ್ವಜ ಹಿಡಿದು ಮುಂಬೈನಿಂದ ಪಾದಯಾತ್ರೆ. ದತ್ತ ಜಯಂತಿ ಬ್ಯಾನರ್ ಕಿತ್ತ ಕಿಡಿಗೇಡಿಗಳು. ಚಿಕ್ಕಮಗಳೂರಿನ ಬಸ್ಕಲ್ ಗ್ರಾಮದಲ್ಲಿ ಕೃತ್ಯ. ಫ್ಲೆಕ್ಸ್ ಕಿತ್ತು ಓಮಿನಿಯಲ್ಲಿ ತುಂಬಿಕೊಂಡು ಹೋಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದತ್ತ ಮಾಲಾಧಾರಿ ಸಿಟಿ ರವಿಯಿಂದ ಭಿಕ್ಷಾಟನೆ. ಚಿಕ್ಕಮಗಳೂರಿನ ನಾರಾಯಣಪುರದಲ್ಲಿ ಮನೆ ಮನೆಗೆ ತೆರಳಿ ಪಡಿ ಸಂಗ್ರಹ. 20ಕ್ಕೂ ಹೆಚ್ಚು ಮಾಲಾಧಾರಿಗಳ ಸಾಥ್. ಅಂಗಡಿಗಳಿಗೆ ಕನ್ನಡ ನಾಮಫಲಕ ಇಲ್ಲದೆ ಇದ್ರೆ ಹುಷಾರ್. ಕನ್ನಡವಿಲ್ಲದ ಬೋರ್ಡ್ಗಳನ್ನ ಕಿತ್ತು ಎಸೆತಾ ಇರುವ ಕರವೇ. ಬೆಂಗಳೂರಿನಲ್ಲಿ ಕನ್ನಡ ಸಂಘಟನೆಯ ಜನಜಾಗೃತಿ ಅಭಿಯಾನ. ಬೆಂಗಳೂರಿನಲ್ಲಿ ಸಂಚಾರಿ ಪೊಲೀಸ್ ಸಿಬ್ಬಂದಿ ಜೊತೆ ಗಲಾಟೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಕೇಸ್. ಸುಬ್ರಹ್ಮಣ್ಯಪುರ ಪೊಲೀಸರಿಂದ ರಾಜು ಎಂಬಾತನ ಬಂಧನ. ನಡು ರಸ್ತೆಯಲ್ಲಿ ಹುಚ್ಚಾಟ. ಓಪನ್ ಜೀಪ್ನ ಸೀಟ್ ಮೇಲೆ ಕುಳಿತು ತುಂಟಾಟ. ಬಸವನಗುಡಿಯಲ್ಲಿ ತಮ್ಮ ಜೀವದ ಜೊತೆ ಯುವ ಜೋಡಿಯ ಚೆಲ್ಲಾಟ. ಮಳೆ ಇಲ್ಲದೆ ನಷ್ಟದಲ್ಲಿರೋ ರೈತರಿಗೆ ರಾಜ್ಯ ಸರ್ಕಾರದ ಶಾಕ್. ರಾಜ್ಯ ಸರ್ಕಾರದ ವಿರುದ್ಧ ಹಾವೇರಿ ಅನ್ನದಾತರು ಕೆಂಡ. ಪೈಪ್ ಸೆಟ್ ವಿತರಣೆ ಸಬ್ಸಿಡಿ ಬಗ್ಗೆ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ಗರಂ. ನಾರಾಯಣಪುರ ಎಡದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಆಗ್ರಹ. 7 ದಿನಗಳಿಂದ ನೀರಿಗಾಗಿ ರೈತರ ಹೋರಾಟ. ಇವತ್ತು ಶಹಾಪುರ ಬಂದ್ಗೆ ಕರೆ. ಭೂಗತ ಪಾತಕಿ ದಾವೂದ್ ಇಬ್ರಾಹಿಂಗೆ ಶಾಕ್. ಮುಂಬೈ ರತ್ನಗಿರಿಯಲ್ಲಿರುವ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದ ಸರ್ಕಾರ. ಜನವರಿ 5ಕ್ಕೆ ಹರಾಜು ಹಾಕೋಕೆ ಕೇಂದ್ರದ ತೀರ್ಮಾನ. ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದೆ ಸಲಾರ್. 3 ದಿನಕ್ಕೆ ಸುಮಾರು 375 ಕೋಟಿ ಕಲೆಕ್ಷನ್. ಪಂಚ ಭಾಷೆಗಳಲ್ಲೂ ಮುಂದುವರೆದ ಖಾನ್ಸಾರ್ ವೈಲೆನ್ಸ್. ನಾಳೆಯಿಂದ ಭಾರತ ಆಫ್ರಿಕಾ ಟೆಸ್ಟ್ ವಾರ್. ಕೊಹ್ಲಿ ವಿಕೆಟ್ ಪಡೆಯುವುದು ಹೇಗೆ? ಹರಿಣಗಳ ಬೌಲರ್ಸ್ಗೆ ಎಬಿಡಿ ಕೊಟ್ಟರು ಸೀಕ್ರೆಟ್ ಸಲಹೆ. ನಾಡಿನೆಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಶಿವಾಜಿನಗರದ ಸಂತ ಬೆಸಿಲಿಕಾ ಚರ್ಚ್ ಸುತ್ತ ಹಬ್ಬದ ವಾತಾವರಣ. ಮಧ್ಯರಾತ್ರಿಯಿಂದಲೇ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.